ನಮಸ್ಕಾರ. ಭಾರತದ ನಂಬರ್ 1 ನೆಟ್ವರ್ಕ್ 18ನ ಹೆಮ್ಮೆಯ ಪ್ರಸ್ತುತಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಕಾರ್ಯಕ್ರಮ. ಮಾಧ್ಯಮ ಲೋಕದಲ್ಲಿ ಪಾರುಪತ್ಯ ಮೆರಿತಾ ಇರೋ ನ್ಯೂಸ್ 18 ಕನ್ನಡ ಕರುನಾಡಿನ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಕೆಲಸವನ್ನ ಸದಾ ಮಾಡ್ತಿದೆ. ಅದರ ಭಾಗವಾಗಿಯೇ ರೂಪುಗೊಂಡಿದ್ದು ವರ್ಷದ ಕನ್ನಡಿಗ ಪ್ರಶಸ್ತಿ. ಪ್ರತಿ ವರ್ಷದಂತೆ ಈ ವರ್ಷವೂ ವರ್ಷದ ಕನ್ನಡಿಗ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಬನ್ನಿ ಹಾಗಿದ್ರೆ 2025ರ ವರ್ಷದ ಕನ್ನಡಿಗ ಕಾರ್ಯಕ್ರಮದ ಅದ್ಧೂರಿ ಸಿದ್ಧತೆ ಹೇಗಿತ್ತು, ಯಾರೆಲ್ಲ ಈ ವಿಶೇಷ ಕಾರ್ಯಕ್ರಮದ ಭಾಗವಾಗಿದ್ರು, ಅದೆಲ್ಲವನ್ನ ನೋಡ್ತಾ ಹೋಗೋಣ. ನಾನು ಚೈತ್ರಾ ವಿಶ್ವನಾಥ್. ಪ್ರತಿ ಬಾರಿ ಕೂಡ ನ್ಯೂಸ್ 18 ಕನ್ನಡ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಮಾಜಕ್ಕೆ ಸೇವೆಯನ್ನ ಮಾಡಿದವ್ರನ್ನ ಎಲ್ಲರೂ ಕೂಡ ಸರ್ಕಾರ ಗುರುತಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅನೇಕ ಒತ್ತಡದ ಮೇಲೆ ಕೆಲವು ಸಂದರ್ಭದಲ್ಲಿ ಸರ್ಕಾರದವರು ತೀರ್ಮಾನ ಮಾಡ್ಬೋದು. ಆದ್ರೆ ನಿಮ್ಗೆ ಯಾವ ತರದ ಒತ್ತಡ ಇಲ್ಲ. ನಿಮ್ದು ಜನರ ಧ್ವನಿ, ಜನರ ಭಾವನೆ, ಜನರ ಆಶೋತ್ತರಗಳು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಯಾರಿಗೆ ಸನ್ಮಾನ ಮಾಡಬೇಕು, ಯಾರನ್ನ ಗುರುತಿಸ್ಬೇಕು ಅಂತೇಳಿ ನಿಮ್ಮದೇ ಆದಂಥ ಒಂದು ಪದ್ಧತಿಯನ್ನು ಮಾಡಿಕೊಂಡು ತಾವು ಮಾಡಿದಿರಿ. ನಾನು ಹಿಂದೆ ರಾಜ್ಕುಮಾರ್ ಅವ್ರಿಗೆ ಸನ್ಮಾನ ಮಾಡಿದಾಗ ಕೂಡ ನಾನು ಅವತ್ತು 2002 2003 ಸೊ ಹಂಗೆ ಆವತ್ತಿಂದ ಇವತ್ತವರೆಗೂ 23 ವರ್ಷ ಆಗಿದೆ, ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ. ಒಳ್ಳೊಳ್ಳೆಯವ್ರನ್ನೆಲ್ಲ ಆಯ್ಕೆ ಮಾಡಿದ್ದೀರಿ. ಸಂಸ್ಥೆಗೆ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಅಭಿನಂದನೆಗಳು. ಸರ್, ಇವತ್ತು ವರ್ಷದ ಕನ್ನಡಿಗ ನ್ಯೂಸ್ 18 ಪ್ರತಿ ಬಾರಿಯೂ ಕೂಡ ಈ ಕಾರ್ಯಕ್ರಮದ ಮೂಲಕ ಸಾಧಕರನ್ನ ಗುರುತಿಸಿ ಸಾಧಕರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸ್ಪೆಷಲಿ ಇವತ್ತು ಸ್ಮಾಲ್ ಟೋಕನ್ ಆಫ್ ಗ್ರಾಟಿಟ್ಯೂಡ್ ತರ ನಿಮ್ಮ ಒಂದು ವಿದ್ಯಾ ಕಾಫಿ ಎಲ್ಲರ ಮನಸ್ಸು ಮುಡ್ತಾ ಇರುವಂತದ್ದು. ಸೊ ಇವತ್ತು ಏನ್ ಹೇಳ್ತೀರಾ ಮ್ಯಾಮ್? ಇವತ್ತು ತುಂಬಾ ಖುಷಿಯಾದ ದಿನ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ನಮಗೆ ವಿದ್ಯಾ ಕಾಫಿ ಪ್ಲಾಟ್ಫಾರ್ಮು ಬೇರೆ ಕಡೆ ನಾವು ಪ್ರಚಾರ ಮಾಡಬೇಕು ಅಂತಂದ್ರೆ ಇದೊಂದು ಪ್ಲಾಟ್ಫಾರ್ಮು ನಮಗೆ ಸಿಕ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ನಮಗೆ ಪ್ರಮೋಷನ್ ಸಿಗ್ತಾ ಇದೆ ಎಲ್ಲ ಕಡೆನೂ. ನಮ್ಮ ಉದ್ದೇಶ ಏನು ಅಂತಂದರೆ ಎಲ್ಲ ಮನೆಗೂ ನಾವು ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ನಮ್ಮ ವಿದ್ಯಾ ಕಾಫಿ ಅಂದರೆ ನಮ್ಮ ಕನ್ನಡದ ಕಂಪನಿ, ಅಂದರೆ ಕರ್ನಾಟಕದ ಕಂಪನಿ ನಮ್ಮದು ವಿದೇಶಗಳೆಲ್ಲ ಸಪ್ಲೈ ಆಗ್ತಾ ಇದೆ. ಇವಾಗ ನಾವು ಇಡೀ ಭಾರತದಲ್ಲೆಲ್ಲ ಸಪ್ಲೈ ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಬ್ರ್ಯಾಂಡ್ ಆಗಿ ಬೆಳಿಬೇಕು, ಒಂದು ಕಂಪನಿ ಆಗಿ ಬೆಳಿಬೇಕು ಅನ್ನೋ ಉದ್ದೇಶ ನಮ್ಮದು. ಸೊ ನಾವು ಈಗ ರುಚಿಕರವಾಗಿ ಕ್ವಾಲಿಟಿ ಕರವಾಗಿ ನಾವು ಕಾಫಿನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಜನಗಳಿಗೆ ತುಂಬ ಕಮ್ಮಿ ಬೆಲೆ ಅಂತಂದರೆ ನಾವು ರೀಸನಲ್ ಪ್ರೈಸಲ್ಲಿ ನಾವು ಕೊಡಬೇಕು ಅನ್ನೋದೊಂದು ಆಸೆ ಕೊಡ್ತಾ ಇದ್ದೀವಿ. ನಮ್ಮ ಎಮ್ ಡಿಯ ಜಸ್ಟ್ ಉದ್ದೇಶ ಏನಂತಂದರೆ ಕ್ವಾಲಿಟಿ ಕಾಫಿ ಕೊಡಬೇಕು ಅನ್ನೋದು, ಜನಗಳಿಗೆ ಎಲ್ಲರಿಗೂ ತಲುಪಬೇಕು ಅನ್ನೋದು. ಈಗ ಹೈ ಕ್ಲಾಸಿಂದ ಹಿಡಿದು ಮಿಡ್ಲ್ ಕ್ಲಾಸಿಂದ ಹಿಡಿದು ಲೋ ಕ್ಲಾಸ್ವರೆಗೂ ಕಾಫಿ ಕುಡಿಯುವಂಥವ್ರು ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಎಮ್ ಡಿ ಫ್ಯಾಷನು ಅದೇನೆ. ಸೊ ಉತ್ತಮ ಗುಣಮಟ್ಟದಲ್ಲಿ ಕಾಫಿ ಕೊಡಬೇಕು ಅನ್ನೋದು ನಮ್ಮ ಆಸೆ. ಇವನ್ ನಾನು ಕೂಡ ಕಾಫಿ ಲವರ್ ಇದ್ದೀನಿ ಸರ್. ನಿಮ್ ಕಾಫಿನ ಕುಡಿದು ಇಡೀ ಎಲ್ರಿಗೂ ಆ ಟೇಸ್ಟ್ ಬಗ್ಗೆ ನಾನು ಕೂಡ ಪ್ರಮೋಟ್ ಮಾಡ್ತೀನಿ. ಅದು ನೀವು ಮಾಡಬೇಕು. ಒಳ್ಳೆ ಕಾಫಿ ಇದ್ರೆ ಡೆಫಿನೆಟ್ಲಿ ನೀವು ಪ್ರಮೋಟ್ ಮಾಡಿ. ಜಸ್ಟ್ ಡೆಫಿನೆಟ್ಲಿ ನಮಗೆ ಇನ್ನೂ ಉತ್ಸಾಹ ಬರುತ್ತೆ ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಡೋದಕ್ಕೆ. ಕಾಫಿಲಿ ನೀವು ತುಂಬಾ ತರದ ಕಾಫಿಗಳನ್ನ ಕೊಡಬಹುದು ಅನ್ನೋದು ನಮ್ಮ ಮಾರ್ಕೆಟಿಗೆ ಇನ್ನು ಮುಂದೆ ನಾವು ಒಳ್ಳೆ ಕಾಫಿನ ಅಂದ್ರೆ ಬಿಡುಗಡೆ ಮಾಡ್ತೀವಿ. ಜಸ್ಟ್ ಓಕೆ. ಥ್ಯಾಂಕ್ ಯು ಸರ್. ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಾರಮ್ಮ, ನಿಮ್ಮ ನೋಡ್ತಿದ್ರೆ ಫುಲ್ ಎನರ್ಜಿ ಬರುತ್ತೆ ನನಗಂತೂ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ, ವರ್ಷದ ಕನ್ನಡಿಗ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದೀರಾ. ಸೊ ಡಬಲ್ ಖುಷಿ. ಅಂಡ್ ಮೋರ್ ಓವರ್ ಪ್ರತಿ ವರ್ಷ ಕೂಡ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ನ್ಯೂಸ್ 18 ಮಾಡ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನ್ಯೂಸ್ 18 ಕೊಡುವಂಥ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ನನಗೊಂದೊಂದು ಸ್ವಲ್ಪ ಎಮೋಷ್ನಲ್ ಬಾಂಡಿಂಗ್ ಇದೆ. ನನಗೆ ಚೆನ್ನಾಗಿ ನೆನಪಿದೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವರ್ಷದ ಕನ್ನಡಿಗ ಕೊಟ್ಟ ದಿನ ಮತ್ತು ಆ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣವಾಗಿತ್ತು, ಎಷ್ಟು ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ಅಂತ ಮಾತನಾಡಿದ್ದು. ಒಂದು ರೀತಿಯ ಆ ಎಮೋಷ್ನಲ್ ಬಾಂಡಿಂಗ್ ಇವತ್ತಿಗೂ ಕಂಟಿನ್ಯೂ ಆಗ್ತಿದೆ. ಅಫ್ಕೋರ್ಸ್ ನಾನು ತುಂಬ ವರ್ಷದ ಕನ್ನಡಿಗ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಬರ್ತಾನೆ ಇದ್ದೀನಿ. ಬರಲೇಬೇಕು. ಇಲ್ಲಿ ಅಷ್ಟೇ ಆತ್ಮೀಯತೆ, ಅಷ್ಟೇ ಒತ್ತಾಯ, ಅಷ್ಟೇ ಅಭಿಮಾನದಿಂದ ಕರೀತಾರೆ. ನಾನು ಸಂತೋಷದಿಂದ ಬರ್ತೀನಿ.
ಪ್ರತಿ ವರ್ಷ ಮಿಸ್ ಮಾಡದೆ ಬರ್ಬೇಕು ತಾರಮ್ಮ, ನೀವು ಬಂದ್ರೇನೆ ಅದಕ್ಕೊಂದು ಕಳೆ. ಥ್ಯಾಂಕ್ ಯು ಸೋ Thank you so much. ಕೀರ್ತಿ ಅವರೇ, ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿರೋದು, ಸಿಕ್ಕಾಪಟ್ಟೆ ಖುಷಿ ಅನಿಸ್ತಾ ಇದೆ. ಅಂಡ್ ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ಸಾಧಕರನ್ನ ಗುರುತಿಸಿ ಸಾಧಕರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ನಿರಂತರವಾಗಿ ಪ್ರತಿ ವರ್ಷ ಕೂಡ ಮಾಡ್ಕೊಳ್ತಾ ಬರ್ತಾ ಇದೀವಿ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನ್ಯೂಸ್ 18 ಕನ್ನಡದವ್ರಿಗೆ ತುಂಬ ಥ್ಯಾಂಕ್ಸು. ಈ ಥರ ಕೆಲಸ ಮಾಡ್ಕೊಂಡು ಬರ್ತಿದ್ರ ಸಲುವಾಗಿ 14 ಜನರಿಗೆ ತುಂಬ ಚೆನ್ನಾಗಿ ಅವಾರ್ಡ್ಸ್ ಕೊಡ್ತಾ ಇದ್ದೀರಾ, ಗುರುತಿಸಿ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್. ಅಂದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕಂಪನಿ ಬಗ್ಗೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಪ್ರಾಡಕ್ಟ್ ನಿಯೋ ಹೀಟ್ ಪಂಪ್ ಅಂತ, ಕಡಿಮೆ ವಿದ್ಯುತ್ ಬಳಕೆಯಿಂದ, ಇವಾಗ ತುಂಬ ವಿದ್ಯುತ್ ತುಂಬ ಸೇವಿಂಗ್ ಮಾಡಬೇಕಲ್ವಾ, ಅದಕ್ಕೆ ನಮ್ಮ ಕಡಿಮೆ ವಿದ್ಯುತ್ ಬಳಕೆಯಿಂದ ನಾವು ನಿಯೋ ಹೀಟ್ ಪಂಪ್ ಅಂತ ರೆಡಿ ಮಾಡಿದ್ದೀವಿ. ಸುಮಾರು 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಕಡಿಮೆ ವಿದ್ಯುತ್ ಬಳಕೆಯಿಂದ ಇದು ನಮ್ದು ಹೀಟ್ ಪಂಪ್ ರೆಡಿ ಆಗುತ್ತೆ. ವಾತಾವರಣ ತುಂಬ ಇದು ಹದಗೆಡಲ್ಲ. ಅದು ಹೀಟ್ ಪಂಪ್ ಇದು ಕರೆಂಟಿಂದ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ನಮ್ಮ ಜೊತೆಗೆ ಇವತ್ತಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಸರ್, ಪ್ರತಿ ಬಾರಿ ನ್ಯೂಸ್ 18 ಕನ್ನಡ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನ್ಯೂಸ್ 18 ಈ ತರದ ಒಂದು ಕಾರ್ಯಕ್ರಮ, ಇದು ಒಂದು ರೀತಿ ಎಲೆಮರೆಯ ಕಾಯಿಗಳನ್ನ ಯಾರಿಗೆ ರಾಷ್ಟ್ರ ಪ್ರಶಸ್ತಿ ಇರ್ಬೋದು, ಪದ್ಮಶ್ರೀ ಇರ್ಬೋದು, ರಾಜ್ಯ ಪ್ರಶಸ್ತಿಗಳು ಎಲ್ಲರಿಗೂ ಸಿಗಲ್ಲ. ಆದರೆ ಎಲೆಮರೆಯ ಕಾಯಿಗಳು ಯಾರಿದ್ದಾರೆ ಅವ್ರನ್ನ ಹುಡುಕಿ ಅವ್ರನ್ನ ತೆಗೆದು ಅವರಿಗೆ ಮತ್ತೆ ವೇದಿಕೆ ಕೊಟ್ಟು ಅವ್ರಿಗೊಂದು ಗೌರವ ಕೊಡುವಂಥದ್ದು, ಇದು ಸಮಾಜದ ಒಂದು ಬೆಳವಣಿಗೆಗೆ ಒಂದು ಎನ್ಕರೇಜ್ಮೆಂಟ್. ಆ ಪ್ರಶಸ್ತಿ ಪಡೆದವರಿಗೆ ಒಂದು ಗೌರವ ಕೊಟ್ಟರೆ ಉಳಿದ ಯಾರು ಜನ ಇರ್ತಾರೆ ಅವ್ರಿಗೂ ಒಂದು ಭರವಸೆ. ಈ ಥರ ನಾವು ಕೂಡ ಒಂದಲ್ಲ ಒಂದಿನ ಈ ಪ್ರಶಸ್ತಿಗೆ ಅರ್ಹರಾಗ್ಬೋದು ಅನ್ನೋ ವಿಶ್ವಾಸದೊಂದಿಗೆ ಕೆಲಸ ಮಾಡ್ತಾರೆ. ಇವತ್ತು ನ್ಯೂಸ್ 18 ಇವತ್ತು ದಾಖಲೆ ಮಟ್ಟದಲ್ಲಿ ಜನರನ್ನ ತಲುಪ್ತಾ ಇದೆ ಮತ್ತು ಅತಿ ಎತ್ತರಕ್ಕೆ ಬೆಳೀತಾ ಇದೆ. ನಾನು ನೆನ್ನೆ ನೋಡಿದೆ, ಬಹಳ ಎತ್ತರದಲ್ಲಿ ಹೋಗ್ತಾ ಇದೆ ಈಗೆಲ್ಲ ಕರ್ನಾಟಕದಾದ್ಯಂತ. ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಸರ್. ನಾನು ಫೇವರೇಟ್ ಮಾಡ್ತೀನಿ. ನನ್ನ ಫೇವರೇಟ್. ಥ್ಯಾಂಕ್ ಯು ಸರ್. ನನ್ನ ಫೇವರೇಟ್. ಯಾವಾಗ ನಿಮ್ಮ ಚಾನಲ್ಗೆಲ್ಲ ಬರ್ತಾ ಇರ್ತೀನಿ. ಐ ಲೈಕ್ ನ್ಯೂಸ್ 18. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ಸಾಧಕರನ್ನ ಗುರುತಿಸಿ ಅವರ ಸಾಧನೆಗೆ ಸನ್ಮಾನಿಸುವಂತಹ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿರುವಂತದ್ದು ಎಷ್ಟು ಖುಷಿ ಅನ್ನಿಸ್ತಾ ಇದೆ? ನನಗೆ ಪ್ರಪ್ರಥಮವಾಗಿ ಫಸ್ಟ್ ನಾವು ನ್ಯೂಸ್ 18 ಇವರೆಲ್ಲ ನಮ್ಮ ಕರ್ನಾಟಕದ ರತ್ನಗಳನ್ನು ಆರಿಸಿ ಇವತ್ತು ನಮಗೆಲ್ಲರನ್ನು ಒಟ್ಟುಗೂಡಿ ಅವರಿಗೆಲ್ಲ ಸನ್ಮಾನ ನೋಡಲು ಹಾಗೂ ಖುಷಿ ಪಡಲು ನಮ್ಮನ್ನೆಲ್ಲ ಕರೆದಿದ್ದಾರೆ. ಅವರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸಿ ನಾವು ತುಮಕೂರಿನಲ್ಲಿರುವ NR ಜಗದೀಶ್ ಅವರ ಫ್ಯಾಮಿಲಿ ಸಿದ್ಧಗಂಗಾ ಆಯಿಲ್ ಎಕ್ಸ್ಟ್ರಾಕ್ಷನ್ ಅನ್ನೋ ಒಂದು ನಮ್ಮದು ಕೈಗಾರಿಕಾ ಸಂಸ್ಥೆ ಇದೆ. ಆದರೆ ನಮ್ಮ ಯಜಮಾನರು NJ ರುದ್ರಪ್ರಕಾಶ್ ಅವರು ಮುಂದೂಚನೆ ಆಗಿ ಎಲ್ಲ ಕೃಷಿ ಇವ್ರಿಗೆಲ್ಲರಿಗೂ ರೈತರಿಗೆ ಒಂದು ಒಳ್ಳೆಯ ಕೆಲಸ ಮಾಡೋಣ, ಇಷ್ಟು ವರ್ಷ ದುಡ್ದಿದ್ದು ಸಾಕು, ನಾವಿನ್ನು ಅವ್ರಿಗೋಸ್ಕರ ಸಾವಯವ ಕೃಷಿ ಅಂತ ಸಿದ್ಧಿ ಬಯೋ ಎಂದ ಒಂದು ಸಿದ್ಧಿ ಬಯೋ ಎಂಬ ಕಂಪ್ನಿಯನ್ನು ಶುರು ಮಾಡಿದ್ದೇವೆ. ಈಗಾಗಲೇ 7-8 ವರ್ಷ ಆಯಿತು. ಅಲ್ಲಿನ ಸಿದ್ಧಿ ಬಯೋ ಇದನ್ನು ಫರ್ಟಿಲೈಸರನ್ನು ನಾವು ಅವರ ರೈತರ ಎಲ್ಲೆಲ್ಲಿ ಕೃಷಿ ಬೆಳೀತಾರೆ ಅವ್ರ ಹೊಲಕ್ಕೆ ಹೋಗಿ ನಾವು ಯಾವುದೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿಲ್ಲ, ಅವ್ರಿಗೆಲ್ಲ ಕೊಟ್ಟು ನೀವು ನೋಡಿರಿ ಟ್ರಯಲ್ಲು ಹೆಂಗಿದೆ, ನಮ್ಮ ಇದ್ರದ್ದು ಭೂಮಿಯ ಎಲ್ಲ ಸದೃಢತೆ ಹಾಗೂ ಇದನ್ನೆಲ್ಲ ಉಳಿಸ್ರಿ, ನೀವು ಕೆಮಿಕಲ್ಸ್ ಹಾಕಬೇಡ್ರಿ. ಹಂಗಾಗಿ ಸಾವಯವ ಕೃಷಿ ಅಂದರೆ ಎಲ್ಲರೂ ಭಾಳ ರೇಟು ಅಂತ ಇದು ಮಾಡ್ತಾ ಇರಲಿಲ್ಲ. ಆದರೆ ನಾವು ಇದು ಸೇವೆ ಆಗಿ ನಮ್ಗೆ ಎಷ್ಟು ಬೀಳುತ್ತೋ ಅಷ್ಟೇ ರೇಟಲ್ಲಿ ವ್ಯಾಪಾರ ಮಾಡಿ ಎಷ್ಟೋ ಜನದ ಒಳ್ಳೆ ಇದು ಬೆಳೆ ಕಂಡು ಟೊಮೆಟೊ ಆಗಲಿ, ಕಾಫಿ, ಅಡಿಕೆ ತೋಟ ಆಗಲಿ, ಇದಕ್ಕೆಲ್ಲ ಹಾಕಿ ಭಾಳ ಲಾಭ ಪಡೆದು ಭಾಳ ಖುಷಿಯಾಗಿ ಯೂಟ್ಯೂಬಲ್ಲೂ ಕೂಡ ಅವರು ರೀಲನ್ನು ಬಿಟ್ಟಿದ್ದಾರೆ. ಹೀಗಾಗಿ ನಮ್ಗೆ ಇವತ್ತೆಲ್ಲ ಎಲ್ಲರನ್ನೂ ನೋಡಿ, ಇವ್ರನ್ನೆಲ್ಲ ರೈತರನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ನಮ್ಮ ಕಂಪ್ನಿಯ ಪರವಾಗಿ ನಿಮ್ಮ ನ್ಯೂಸ್ 18 ಅವ್ರಿಗೆ ಹೃತ್ಪೂರ್ವಕವಾಗಿ ವಂದನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನು
ಪ್ರತಿ ಬಾರಿ ಕೂಡ News18 ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದೆ ಸಾಕಷ್ಟು ವರ್ಷಗಳಿಂದ ಕೂಡ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ ಬಾಕಿ ಇಲ್ಲ ಅನ್ಕೋತೀನಿ. ಎಲ್ಲರೂ ಹೇಳಿ ಮುಗಿಸಿರ್ಬೋದು ಇಷ್ಟರಲ್ಲಿ. ಆದ್ರಿಂದ ಏನೇ ಆಗಿರಲಿ, ಒಂದು ನ್ಯೂಸ್ನ ಜನರವರೆಗೂ ತಲುಪಿಸೋ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸು ಅಥವಾ ಚಿಕ್ಕದು ಇವಾಗ ಶುರು ಆಗಿರೋಂಥದ್ದಲ್ಲ, ಬಹಳ ವರ್ಷದಿಂದ ನಡ್ಕೊಂಬರ್ತಿರೋ ಹೆಜ್ಜೆ ಇನ್ನು ಎತ್ತರಕ್ಕೆ ಬೆಳೀಲಿ, ಇನ್ನು ಎಲ್ಲ ಹೆಜ್ಜೆಗೂ ಹತ್ತಿರ ಆಗಲಿ, ಇನ್ನು ಎಲ್ಲರ ಮನಸ್ಸಿಗೂ ಹತ್ತಿರ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ಕೂಡ ನಮ್ಮ ಜೊತೆಗಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗೆ ಬೆಸ್ಟ್ ಸಿನಿಮಾ ಅನ್ನುವಂತಹ ಅವಾರ್ಡ್ ಬಂದಿದೆ. ಸೊ ಪ್ರತಿ ವರ್ಷ ಕೂಡ News18 ಎಲ್ಲ ವಿಭಾಗದಲ್ಲೂ ಕೂಡ ಸಾಧಕರನ್ನ ಗುರುತಿಸಿ ಈ ಒಂದು ಸನ್ಮಾನ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ News18. ಯಾಕಂದರೆ ಒಂದು ಸಿನಿಮಾಗೆ ರೆಕಗ್ನಿಷನ್ ಸಿಗೋದು ಅದಕ್ಕೋಸ್ಕರನೇ ಎಲ್ಲರೂ ಕೆಲಸ ಮಾಡೋದು. ಸೊ ಒಂದು ಬೆಸ್ಟ್ ಫಿಲಮ್ ಅಂತ ಅಂದರೆ ಅಲ್ಲಿ ಎಲ್ಲ ಪಾತ್ರ ಇರುತ್ತೆ. ಅಂದರೆ ಬರೀ ಹೀರೋಯಿನ್ನು, ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಲೈಟ್ ಮೆನ್ ಆಗಿರ್ಬೋದು, ಪ್ರತಿಯೊಬ್ಬ ಸೆಟಲ್ ಬಂದಿರೋದು ಒಂದು ಏನೋ ಒಂದು ಕೋರಿಕೆ ಇದಿರುತ್ತೆ ಫಾರ್ ದ ಬೆಸ್ಟ್ ಫಿಲ್ಮ್. ಸೊ ಅಂಥ ಒಂದು ಅವಾರ್ಡ್ ನಮ್ಮ ಕೃಷ್ಣಂ ಪ್ರಣಯ ಸಖಿಗೆ ಬಂದಿದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಈ ಅಷ್ಟು ಕ್ರೆಡಿಟ್ಸ್ನು ನಮ್ಮ ಇಡೀ ಚಿತ್ರತಂಡಕ್ಕೆ ಹಾಗೆ ಅದನ್ನು ನೋಡಿದಂಥ ಕನ್ನಡಿಗರಿಗೆ ಅರ್ಪಿಸ್ತೀನಿ. ಅಂದ್ರೆ ಒಂದು ಸಿನಿಮಾ ಅಂತ ಹೇಳಿದ್ರೆ ಸಾಕಷ್ಟು ಏರಿಳಿತಗಳು ಇದ್ದೇ ಇರುತ್ತೆ. ಅಂಡ್ ಮೋರ್ ಓವರ್ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಬೆಸ್ಟ್ ಗೋಲ್ಡನ್ ಮೂಮೆಂಟ್ ಯಾವುದು? ಬೆಸ್ಟ್ ಗೋಲ್ಡನ್ ಮೂಮೆಂಟೇ 100 ಡೇಸ್ ಓಡ್ತು ಗೊತ್ತಾ. ಸೊ ಆ 100 ಡೇಸ್ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ದಟ್ ವಾಸ್ ಫಸ್ಟ್ ಟೈಮ್ ನನಗೆ. ಸೊ ಆ ಒಂದು ಅದೇ ಗೋಲ್ಡನ್ ಮೂಮೆಂಟ್. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋಗೆ ಅಷ್ಟು ಜನ ಬಂದು ನಾನು ಫಸ್ಟ್ ಸ್ಕ್ರೀನಲ್ಲಿ ಬಂದಾಗ ಫ್ಲಾರ್ಸ್ನ ಹಾಕ್ತಾಯಿದ್ರು. ಸೊ ಅದೊಂದು ಗೋಲ್ಡನ್ ಮೂಮೆಂಟ್. ಸೊ ಒಂದು ದಿಸ್ ವಾಸ್ ಮೈ ಬಿಗ್ ಸ್ಕ್ರೀನಲ್ಲಿ ಫಸ್ಟ್ ಸಕ್ಸಸ್ ಆಗಿರೋದ್ರಿಂದ, ಸಕ್ಸಸ್ ಅಂದ್ರೇ ಅದೊಂಥರ ಕಿಕ್ಕು. ಸೊ ಎವ್ರಿ ಮೂಮೆಂಟ್ ಇಸ್ ಅ ಗೋಲ್ಡನ್ ಮೂಮೆಂಟ್. ಆ್ಯಂಡ್ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿದ್ದು ಕೂಡ ಗೋಲ್ಡನ್ ಮೂಮೆಂಟ್. ಅನ್ಸುತ್ತಾ ನಿಮಗೆ ನನ್ನ ಸಿನಿಮಾ ಕೂಡ ಬೆಸ್ಟ್ ಸಿನಿಮಾ ಆಗಿ ಅವಾರ್ಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಅನ್ಸುತ್ತಾ ನಿಮಗೆ? ಅಂದರೆ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಅಂತೂ ಮಾಡ್ತಾ ಇದ್ದೆ, ಬೇಕು ಅಂತ. ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಈಗಿನ್ನೂ 1.5-2 ವರ್ಷದಿಂದ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ಇಷ್ಟು ಬೇಗ ಒಂದು ಬೆಸ್ಟ್ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೋತೀನಿ ಅಂದರೆ ಇಟ್ ಇಸ್ ಲೈಕ್ ಅ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ಸೋ ಮಚ್ News18 ಫಾರ್ ದಿಸ್ ಅಮೇಝಿಂಗ್ ಅವಾರ್ಡ್ ಶೋ. ಆ್ಯಂಡ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇನ್ನು News18 ಕನ್ನಡ ಸರ್ ಪ್ರತಿ ವರ್ಷ ಕೂಡ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ಹಲವು ವರ್ಷಗಳಿಂದ ಮಾಡ್ಕೊಳ್ತಾ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನನಗೆ ಅಲ್ಲಿ ಹರೀಶ್ ಅವರು ಹೇಳೋ ಸಂದರ್ಭದಲ್ಲಿ ಸುಮಾರು 2002ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಬಟ್ ನನಗೇನು ಭಾಳ ಖುಷಿ ಅನಿಸಿರ್ತಕ್ಕಂತಂದರೆ, ಇದೇನು ನಾವು ಈ ಒಂದು ಅವಾರ್ಡ್ ಕೊಡ್ತಕ್ಕಂಥ ಪ್ರಕ್ರಿಯೆನಿದೆ, ನೀವು ನಿಮ್ಮ ರಿಪೋರ್ಟರ್ಸ್ಗಳು ಹೋಗಿ ಚೂಸ್ ಮಾಡಿ ಅದಕ್ಕೆ ಜ್ಯೂರಿ ಮಾಡಿರ್ತಕ್ಕಂಥದ್ದು, ಯೋಗ್ಯ ಇರ್ತಕ್ಕಂಥ ಎಲ್ಲ ಜ್ಯೂರಿನ ಸೇರಿಸ್ಬಿಟ್ಟಿದ್ರೆ ಯಾವುದು ಜೆನ್ಯೂನ್ ಇದ್ರೆ ಅವ್ರನ್ನ ಸ್ಕ್ರೀನ್ ಮಾಡಿ ಕೊಡ್ತಕ್ಕಂಥ ಈ ಅವಾರ್ಡ್ಗಳೇನಿದ್ದಾವೆ, ಐ ಥಿಂಕ್ 9 ಕ್ಯಾಟಗರೀಸ್ ಅವಾರ್ಡ್ನಲ್ಲಿ ಎಲ್ಲ ಅವಾರ್ಡ್ಗಳು ನಾನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಯೋಗ್ಯರು. ಯಾರು ರಿಯಲಿ ಒಬ್ಬ ಟೀಚರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇರ್ತಕ್ಕಂಥದ್ದು, ಆದಮೇಲೆ ನಮ್ಮ ಹಾವೇರಿ ಜಿಲ್ಲೆ ಒಬ್ಬ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು, ರಿಯಲಿ ಇಟ್ಸ್ ಸಚ್ ಅನ್ ಅಮೇಝಿಂಗ್ ಥಿಂಗ್. ಐ ಆಮ್ ರಿಯಲಿ ಟಚ್ಡ್ ಬೈ ದಿಸ್. ಐ ವಿಶ್ ಐ ಕುಡ್ ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಬಟ್ ನಿಜಕ್ಕೂ ಇದು ಭಾಳ ಖುಷಿ ಅನಿಸ್ತದೆ. ಇದೇ ರೀತಿಯಾಗಿ ಕರ್ನಾಟಕದ ಜನಕ್ಕೆ ಯಾರು ಯೋಗ್ಯರಿದ್ದಾರೆ ಹಿಂಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ಅವಾರ್ಡ್ ಸೆರೆಮನಿ ಆಗಲಿ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಮಾಡಿರಂತ ತಮ್ಮ ಖಂಡಿತವಾಗ್ಲೂ ಸರ್ ನಿಮ್ಮ ಒಂದು ಪ್ರೋತ್ಸಾಹ ಇದ್ರೆ ಎಲ್ಲೆಲ್ಲೂ ಕೂಡ ನಾವು ಮಾಡೋದಕ್ಕೆ ಮುಂದಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫೌಂಡೇಶನ್ ವಿಲ್ ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ. ಇನ್ ಕೇಸ್ ನೀವು ಉತ್ತರ ಕರ್ನಾಟಕದಲ್ಲಿ ಅಥವಾ ಆ ಕಡೆ ಭಾಗದ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಥರದ್ದು ಮಾಡ್ತಾ ಇದ್ರೆ, ನಾವು ನಿಮ್ಮ ಜೊತೆ ಒಬ್ಬ ಜಾಯ್ನ್ ಆಗಿ ಇದನ್ನ ದೊಡ್ಡ ಪ್ರಮಾಣದ ಮಾಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ ಕೂಡ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯ ಪರ ಧ್ವನಿಯಾಗಿ ನಿಲ್ಲುತ್ತಿರೋ ಕನ್ನಡಿಗರ ಹೆಮ್ಮೆಯ ವಾಹಿನಿ News18 ಕನ್ನಡ. News18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರೆಲ್ಲ ಆಗಮಿಸಿದ್ರು. ಎಲೆಮರೆ ಕಾಯಿಯಂತಿದ್ದ ಸಾಧಕರನ್ನು ಸನ್ಮಾನಿಸಿದ್ರು, ಗೌರವಿಸಿದ್ರು. ನಂತರ ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಅಷ್ಟಕ್ಕೂ ಯಾರ್ಯಾರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು, ಅವರೆಲ್ಲ ಏನ್ ಹೇಳಿದ್ರು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.
ವೀಕ್ಷಕರೇ, 2025 ವರ್ಷದ ಕನ್ನಡಿಗ ಅವಾರ್ಡ್ ಫಂಕ್ಷನ್ಗೆ ಜನಸಾಗರವೇ ಹರಿದು ಬಂದಿತ್ತು. ರಾಜ್ಯ ರಾಜಕೀಯದ ದಿಗ್ಗಜರು, ಸಿನಿಮಾ ಲೋಕದ ಸೆಲೆಬ್ರಿಟಿಗಳು, ಕಿರುತೆರೆಯ ಕಲಾವಿದರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ವರ್ಷದ ಕನ್ನಡಿಗ ಕಾರ್ಯಕ್ರಮದ ಭಾಗವಾಗಿದ್ರು. ಈ ಬಾರಿಯ ವರ್ಷದ ಕನ್ನಡಿಗ ಕಾರ್ಯಕ್ರಮದ ಕುರಿತು ಅವರೆಲ್ಲ ಏನ್ ಮಾತನಾಡ್ತಿದ್ದಾರೆ, ಅವರೆಲ್ಲರ ಅಭಿಪ್ರಾಯ ಏನು, ಬನ್ನಿ ನೋಡೋಣ. ಮೇಡಮ್, ಫಸ್ಟ್ ಆಫ್ ಆಲ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತೂ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ, ಮನೆ ಮಾತಾಗಿದೆ ಸೀರಿಯಲ್. ಸೊ ಇವತ್ತು ನ್ಯೂಸ್ 18 ಕನ್ನಡ ಎಲ್ಲಾ ಸಾಧಕರನ್ನ, ಅದರಲ್ಲೂ ಆಯ್ದುಕೊಂಡಂತಹ ವಿಭಾಗದಲ್ಲಿ ಸಾಧಕರನ್ನ ಗುರುತಿಸಿ ಇವತ್ತು ಪ್ರಶಸ್ತಿ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಏನ್ ಹೇಳ್ತೀರಾ? ತುಂಬಾ ಸಂತೋಷದ ವಿಷಯ ಇದು. ವರ್ಷದ ಕನ್ನಡಿಗ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಇದೆ. ಇಲ್ಲೆಲ್ಲ ಸಾಧಕರನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಂತೆಂತಹ ಪ್ರತಿಭೆಗಳಿದ್ದಾರೆ ಅಂತ ಇಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ವರ್ಷದ ಕನ್ನಡಿಗ ಪ್ರಶಸ್ತಿನ ಬಾಷ್ CEO ಆದಂತಹ ಸಾಲಿಗಾಮಿ ಅವರಿಗೆ ಕೊಟ್ಟಿದ್ದಾರೆ. ಸೊ ತುಂಬಾ ಸಂತೋಷದ ವಿಷಯ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಕಂಪ್ನಿ, ಆಯ್ತಾ. ಅಂತ ಒಂದು ದೊಡ್ಡ ಕಂಪ್ನಿಗೆ ನಮ್ಮ ಕನ್ನಡಿಗರಾದಂತಹ ಸಾಲಿಗಾಮಿ ಅವರು ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ. ಸಾಲ್ಡಾನಾ ಮೇಡಮ್ ನಿವೃತ್ತ ಶಿಕ್ಷಕಿ ಅವರು ತಮ್ಮ ಪೆನ್ಷನ್ ಹಣದಲ್ಲಿ, ತಮ್ಮಲ್ಲಿರೋ ಹಣದಲ್ಲಿ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೆ ಸ್ಟೇಷನರೀಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಯ್ತು. ಅವ್ರ ಇಂಟರ್ವ್ಯೂ ಬಂದಾಗ ದಯವಿಟ್ಟು ನೋಡಿ ಅದನ್ನ. ಎಷ್ಟು ಇನ್ಸ್ಪಿರೇಷನ್ ಅವರಿಂದ ನಾವು ಪಡ್ಕೋಬಹುದು ಅಂತ ಅದರಿಂದ ಗೊತ್ತಾಗುತ್ತೆ. ಸೊ ನಮ್ಗೆ ತುಂಬಾ ಸಂತೋಷ ಆಯ್ತು ಆಕ್ಚುಲಿ ಈ ಅವಾರ್ಡ್ ಫಂಕ್ಷನ್ ಗೆ. ಮೇಡಮ್, ನಿಮ್ಮ ಲೈಫಿನ ಗೋಲ್ಡನ್ ಮೂಮೆಂಟ್ ಯಾವುದು ಮೇಡಮ್? ಇನ್ನೂ ಬಂದಿಲ್ಲ. ಇಷ್ಟು ಒಂದು ಸುದೀರ್ಘ ಜರ್ನಿಯಲ್ಲಿ ಅದನ್ನೇ ಹೇಳಿ. ನನ್ನ ವೃತ್ತಿ ಜೀವನದ ಗೋಲ್ಡನ್ ಮೂಮೆಂಟ್ ಐ ಡೋಂಟ್ ನೋ, ಬಟ್ ನನ್ನ ಪ್ರೈವೇಟ್ ಲೈಫ್ ಗೋಲ್ಡನ್ ಮೂಮೆಂಟ್ ಇಸ್ ಮೈ ಡಾಟರ್. ಸೂಪರ್. ಅದು ಎಲ್ರಿಗೂ ಕೂಡ ಒಂಥರ ಗೋಲ್ಡನ್ ಮೂಮೆಂಟ್, ಗೋಲ್ಡನ್ ಗಿಫ್ಟ್ ಬೇರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಸರ್, ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ಸಾಧಕರನ್ನ ಗುರುತಿಸಿ ಅವರಿಗೆ ಗೌರವಿಸುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಬರೀ ಸಾಧಕರನ್ನ ಗುರುತಿಸೋದಕ್ಕಿಂತ ವರ್ಷದ ಕನ್ನಡಿಗ ಅಂತ ಹೇಳಿ ಒಂದು ಕೊಟ್ಟಿದ್ರಲ್ಲ, ಅದು ಅದ್ಭುತವಾದ ಕೆಲಸ. ಯಾಕೆಂದ್ರೆ ಒಬ್ಬ ಕನ್ನಡದವನಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡವನ್ನ ಪಸರಿಸುವಂತ ಯಾರೇ ಆಗ್ಬೋದು, ನಮ್ಮ ಭಾಷೆಯನ್ನ ಪಸರಿಸುವಂತವ್ರು, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲಾ ಕಡೆ ತಿಳಿಸೋರು, ಅವ್ರು ನಮ್ಗೆ ಗ್ರೇಟ್ ಆಗ್ತಾರೆ. ಯಾಕಂದ್ರೆ ಅವರಿಂದನೇ ನಮ್ಮ ಈ ಸಂಸ್ಕೃತಿ ಏನು, ನಮ್ಮ ಭಾಷೆ ಏನು, ಅದ್ರ ಬೆಳವಣಿಗೆ ಏನು, ನಮ್ಮ ಜನ ಏನು ಅಂತ ಇನ್ನೊಬ್ಬರಿಗೆ ಗೊತ್ತಾಗೋದು. ಅದರಿಂದ ಈ ಒಂದು ಪ್ರಶಸ್ತಿ ಕಾರ್ಯಕ್ರಮ ಇನ್ನು ಅದ್ದೂರಿಯಾಗಿ ಮುಂದಿನ ವರ್ಷಗಳಲ್ಲಿ ನಡೀಲಿ ಅಂತ ಹಾರೈಸ್ತೀನಿ. ಸರ್, ಈಗ ಸ್ಟೇಜ್ ಮೇಲೆ ರವಿ ಬಸ್ರೂರ್ ಅವರು ಹಾಡು ಹೇಳಿದ್ರು ಸರ್, ಬಟ್ ನೀವ್ ಹಾಡು ಹೇಳಲಿಲ್ಲ ಅಂದ್ರೆ ನಾನು ಕಳ್ಸ್ಕೊಡಲ್ಲ ಸರ್. ನೀನೊಂದು ಮುಗಿಯಾದ ಮೌನ, ಅದೊಂದು ಹಾಡು ಆಡ್ಲೇಬೇಕು ಸರ್ ನಮ್ಗೆ. ಅಲ್ಲಿ ಏನಂದ್ರೆ ಈಗ ಸದ್ಯಕ್ ಮೌನ. ನಾನು ಯಾಕೆ ಸರ್ ನಿಮ್ ಮೌನ ಆದ್ರೆ ಚೆನ್ನಾಗಿ. ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಮಾತಾಡಿ ಗಂಟ್ಲಿ ಒಂದು ಚೂರು ಇಲ್ಲ. ಅದರಿಂದಾಗಿ ಅವ್ರಿಗೆ ಆ ಹಾಡು ಹೇಳಕ್ ಆಗಿಲ್ಲ. ದೊಡ್ಡ ಕವಿಗಳು ತುಂಬಾ ಒಳ್ಳೆ ಕನ್ನಡದಲ್ಲಿ ಎಂತೆಂತ ಮಹಾನ್ ಕವಿಗಳಿದ್ದಾರೆ ಅಂದ್ರೆ ಅವ್ರು ಹೇಳಿರೋದನ್ನ ನಾವು ಪಾಲಿಸ್ಕೊಂಡು ಹೋದ್ರೆ ಸಾಕು, ನಿಜವಾದ ಕನ್ನಡಿಗನ ಬರ್ತೀವಿ. ಅಶ್ವಥ್ ಅವ್ರದ್ದು ಹಾಡಿದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದೆವು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ. ಒಂದು ವಧು ಅನ್ನೋ ಧಾರಾವಾಹಿಯ ಮೂಲಕ ಸೊ ಜನರಿಗೆ ಹತ್ತಿರ ಆಗೋಕೆ ಹೊರಟಿದ್ದೀರಾ. ಸೊ ಎಪಿಸೋಡ್ಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಂಡ್ ಸ್ಪೆಷಲಿ ಇವತ್ತು ನ್ಯೂಸ್ 18 ಕನ್ನಡ ಮಾಡ್ತಾ ಇರುವಂತಹ ವರ್ಷದ ಕನ್ನಡಿಗ ಕಾರ್ಯಕ್ರಮದಲ್ಲಿ ನೀವಿಬ್ರು ಪಾಲ್ಗೊಂಡಿರೋದು ನಮ್ಮೆಲ್ರಿಗೂ ಕೂಡ ಖುಷಿ ತಂದಿದೆ. ಅಂಡ್ ಪ್ರತಿ ವರ್ಷ ಸಾಧಕರನ್ನ ಗುರುತಿಸಿ ನ್ಯೂಸ್ 18
ಎಲ್ರಿಗೂ ಕೂಡ ಸನ್ಮಾನ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನ್ಯೂಸ್ 18ಗೆ ತುಂಬ ಥ್ಯಾಂಕ್ಸ್. ನಮ್ಮನ್ನ ಗುರುತಿಸಿ ಕರೆದಿರೋದಕ್ಕೆ, ಇನ್ವೈಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತಾರಲ್ವಾ, ಸೊ ಈ ಥರ ಒಂದು ಅವಾರ್ಡ್ ಫಂಕ್ಷನ್ ಮಾಡಿ ಒಬ್ರಿಗೆ ಅವಾರ್ಡ್ ಕೊಡ್ತಾರೆ ಅಂದರೆ ಎಷ್ಟೋ ಇನ್ಕ್ಲೂಡಿಂಗ್ ನಮಗೆ, ಸೊ ಅಪ್ಕಮಿಂಗ್ ಯಂಗ್ಸ್ಟರ್ಸ್ಗೆ ತುಂಬ ಅದು ಇನ್ಸ್ಪೈರ್ ಆಗುತ್ತೆ. ಇವಾಗ ನಾವು ಒಳಗಡೆ ಹೋಗಿ ಅವರು ಫಸ್ಟೇ ಅವರು ಸಕ್ಸಸ್ನ ಕಾಣಲ್ಲ, ಅವ್ರು ಎಷ್ಟು ಎಡವಿರ್ತಾರೆ, ಎಷ್ಟು ನೊಂದಿರ್ತಾರೆ, ಅವ್ರನ್ನೆಲ್ಲ ಎಷ್ಟು ಅವಮಾನ ಮಾಡಿರ್ತಾರೆ ಅಂತ ಒಂದು ಇನ್ಸ್ಪೈರಿಂಗ್ ಆಗಿರುತ್ತಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ upcoming youngsters. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ದಿಸ್ ಇಯರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ನ್ಯೂಸ್ 18. ಥ್ಯಾಂಕ್ ಯು. ಇವತ್ತು ವರ್ಷದ ಕನ್ನಡಿಗ ಅನ್ನುವಂತಹ ಹೆಮ್ಮೆಯ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿರುವುದು ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನ್ಯೂಸ್ 18. ನಿಜವಾಗ್ಲೂ ಖುಷಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ನಾನು ಅಷ್ಟೇ ಏನು ಸಪೋರ್ಟ್ ಇಲ್ದಿಲ್ಲ ಇಲ್ಲಿಗೆ ಬಂದಿರೋದಲ್ಲ. ಇಲ್ಲಿ ಬಂದು ಅಂತ ನಮ್ಮ DCM ಇದ್ರು, ಅಶೋಕ್ ಸರ್ ಇದ್ರು, ಅವ್ರ ಜೊತೆ ಎಲ್ಲ ಸ್ಟೇಜ್ ಶೇರ್ ಮಾಡೋದೇ ಒಂದು ಬ್ಲೆಸ್ಸಿಂಗ್. ಅದು ನನಗಿನ್ನೂ ಕೈಯೆಲ್ಲ ಶೇಕ್ ಆಗ್ತಾ ಇತ್ತು. ಹಾಗೆ ತುಂಬ ಇನ್ಸ್ಪೈರಿಂಗ್, ಯಾಕಂದರೆ ನನಗೂ ಅಷ್ಟೇ ಈ ಅವಾರ್ಡ್ ಶೋ ಬಂದಮೇಲೆ ನನಗೆ ಮನಸ್ಸಿಗೆ ಬಂದಿದೆ ಒಂದಿನ ನನಗೂ ಇದು ಅವಾರ್ಡ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಥ್ಯಾಂಕ್ ಯು ಸೊ ಮಚ್. ಸೊ ಇಟ್ ವಿಲ್ ಪುಶ್ ಅಸ್ ಟು ಡೂ ಮೋರ್ ವರ್ಕ್ ಆ್ಯಂಡ್ ಮೇಕ್ ಕರ್ನಾಟಕ ಪ್ರೌಡ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಲೈಫಿನ ಗೋಲ್ಡನ್ ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡ್ತೀವಿ ಅಂತಂದರೆ ಯಾವ? ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಆ್ಯಕ್ಟ್ರೆಸ್ ಆಗಿ ನಾನು ಒಂದು ತೆರೆ ಮೇಲೆ ಕಾಣಿಸ್ಕೊಂಡಾಗ ಆ್ಯಂಡ್ ಕ್ಯಾಮ್ರಾನ ಫೇಸ್ ಮಾಡಿದಾಗ ಡೆಫಿನೆಟ್ಲಿ, ಯಾಕೆಂದರೆ ನಾನೊಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು ನಮ್ಮ ಅಮ್ಮನ ಕನಸಿತ್ತು. ಅವರು ನಾನು ಏನೂ ಕಷ್ಟಪಟ್ಟಿಲ್ಲ, ಅವ್ರ ಶ್ರಮ ತುಂಬ ಇದೆ ಆ್ಯಂಡ್ ನನ್ನ ಡ್ಯಾಡಿ ಸಪೋರ್ಟ್ ತುಂಬ ಇದೆ. ಸೊ ಆ ಎಲ್ಲ ಶ್ರಮಕ್ಕೆ ಒಂದು ಪ್ರತಿಫಲ ನಾನೊಂದು ಕ್ಯಾಮ್ರಾ ಮುಂದೆ ಬರೋದು ಆ್ಯಂಡ್ ಜನ ನನ್ನನ್ನು ಗುರುತಿಸೋದು. ಸೊ ದಟ್ ಈಸ್ ಅ ಗೋಲ್ಡನ್ ಗೋಲ್ಡ್. ಆ್ಯಂಡ್ ನಿಮ್ಮ ಲೈಫ್ ನನಗೆ ಒಂದು ಗೋಲ್ಡನ್ ಮೂಮೆಂಟ್ ಐ ಥಿಂಕ್ ಇವತ್ತೇ ಅನ್ಸುತ್ತೆ. ನ್ಯೂಸ್ 18 ಫಂಕ್ಷನ್ ಬಂದಿದೆ ಒಂದು ಗೋಲ್ಡನ್ ಮೂಮೆಂಟ್. ಬಿಕಾಸ್ ಹೇಳ್ದಂಗೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲದೆ ನಾನಾಗಿ ಮೊದಲೇ ಸಲ ಇಲ್ಲಿ ಬಂದಿದ್ದು ಆ್ಯಂಡ್ ನೀವು ಗುರುತಿಸಿ ಕರೆದಿದ್ದು. ಸೊ ದಟ್ ದಿಸ್ ಇಸ್ ಇಟ್ ಸೆಲ್ಫ್ ಅ ಗೋಲ್ಡನ್ ಮೂಮೆಂಟ್ ಅಂತ ಅನ್ಸುತ್ತೆ. ಇದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವರ್ಷದ ಕನ್ನಡಿಗ ಅನ್ನುವಂತಹ ಪ್ರಶಸ್ತಿನ ನೀವು ಕೂಡ ತಗೊಳ್ಳಿ ಫ್ಯೂಚರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ಸಾಧಕರನ್ನ ಗುರುತಿಸಿ ಅವರ ಸಾಧನೆಗೆ ಸನ್ಮಾನಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಸೊ ಏನ್ ಅನ್ನಿಸ್ತಾ ಇದೆ? ನ್ಯೂಸ್ 18 ವರ್ಷದ ಕನ್ನಡಿಗ ಇದು ಬಹಳ ಹೆಮ್ಮೆಯ ಪ್ರಶಸ್ತಿ. ಮತ್ತು ಇದೊಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮತ್ತು ಜ್ಯೂರಿ ಮೆಂಬರ್ಸ್ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ, ರಿಯಲಿ ಇಟ್ಸ್ ಗ್ರೇಟ್ ಚೂಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಣಿಕ್ಯನ ಹುಡುಕಿದ್ದಾರೆ. ರಿಯಲಿ ವೆರಿ ಗ್ರೇಟ್. ಆ್ಯಂಡ್ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಐ ಆಮ್ ರಿಯಲಿ ಆನರ್ಡ್ ಅಂತ ನಾನು ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Ad6 ಅಡ್ವರ್ಟೈಸಿಂಗ್ ವತಿಯಿಂದ ಎಲ್ಲ ಅವಾರ್ಡೀಸ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ಸಾಧಕರನ್ನ ಗುರುತಿಸಿ ಅವರಿಗೆ ಗೌರವಿಸುವ ಕೆಲಸವನ್ನ ಪ್ರತಿ ವರ್ಷ ಮಾಡ್ಕೊಳ್ತಾ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲಿಗೆ ನಾನು ನ್ಯೂಸ್ 18ನ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡ್ಬೋದು, ಬಟ್ ಆ ಸಾಧನೆಯನ್ನು ಗುರುತಿಸಿ ಯಾರಾದರೂ ಗೌರವಿಸಿದಾಗ ನಮಗೆ ಹೆಮ್ಮೆ ಅನಿಸುತ್ತೆ ಮತ್ತು ಆ ಸಾಧನೆ ಮಾಡಿದ ವ್ಯಕ್ತಿಯ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಅಂಥ ಆತ್ಮವಿಶ್ವಾಸ ಹೆಚ್ಚಿಸುವ ಕೆಲಸವನ್ನು ಇವತ್ತು ನ್ಯೂಸ್ 18 ಕನ್ನಡ ಮಾಡಿದೆ. ಜೊತೆಗೆ ಹಲವಾರು ವರ್ಷಗಳಿಂದ ಸಾಧಕರನ್ನು ಗುರುತಿಸಿ ಅವರಿಗೆ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನು, ಸಮಾಜಮುಖಿಯಾದ ಇಂಥ ಕಾರ್ಯಕ್ರಮಗಳನ್ನು ನ್ಯೂಸ್ 18 ಸದಾ ಮಾಡ್ಕೊಂಡು ಬರಲಿ ಅಂತ ನಾನು ಹಾರೈಸೋದಕ್ಕೆ ಇಷ್ಟಪಡ್ತೇನೆ.